ದಿನಕ್ಕೊಂದು ಕತೆ ಜೋಡಿ ಕಾಗೆಗಳ ಅದೃಷ್ಟ. ಒಬ್ಬ ರಾಜನಿದ್ದ. ಅವನಿಗೆ ಜ್ಯೋತಿಷ್ಯದಲ್ಲಿ ಅಪಾರವಾದ ನಂಬಿಕೆ ಇತ್ತು. ಅಷ್ಟೇ ಅಲ್ಲ, ಅವನು ಮೂಢನಂಬಿಕೆಯನ್ನು ಸಹ ನಂಬುತ್ತಿದ್ದ. ಇದನ್ನು ಅರಿತುಕೊಂಡ ಕೆಲವು ಜ್ಯೋತಿಷಿಗಳು ಬಾಯಿಗೆ ಬಂದದ್ದನ್ನು ಹೇಳಿ ಅವನನ್ನು ಮರಳು ಮಾಡಿ ಸನ್ಮಾನ ಪಡೆಯುತ್ತಿದ್ದರು. ಒಮ್ಮೆ ಹಾಗೆಯೇ ಬಂದ ಜ್ಯೋತಿಷಿಯೊಬ್ಬ ರಾಜನಿಗೆ 5 ಜೋಡಿ ಕಾಗೆಗಳನ್ನು ನೋಡುವುದು ಅದೃಷ್ಟ ತರುತ್ತದೆಯೇ ಎಂದು ಹೇಳಿ ಬಹುಮಾನ ಪಡೆದು ಹೋದನು. ಅವನ ಮಾತನ್ನು ನಂಬಿದ ರಾಜಮಂತ್ರಿಯನ್ನು ಕರೆದು, ಜೋಡಿ ಕಾಗೆಗಳು ಕಂಡಾಗ ನನಗೆ ತಿಳಿಸಿ. ಇದೊಂದೇ ನಿಮ್ಮ ಈಗಿನ ಕೆಲಸ, ಬೇರೆಲ್ಲ ಕೆಲಸಗಳನ್ನು ಆಮೇಲೆ ನೋಡುವಿರಂತೆ ಎಂದು ಆಜ್ಞೆ ಮಾಡಿದನು. ಮಂತ್ರಿ ದಿನವಿಡೀ ಅರಮನೆಯ ಹೊರಗೆ ಕೂತು ಕಾಗೆಗಳಿಗಾಗಿ ಕಾಯುತ್ತಿದ್ದನು. ಮಾರನೆಯ ದಿನವೇ ಅರಮನೆಯ ಅಂಗಳದಲ್ಲಿದ್ದ ಮರದ ರೆಂಬೆಯಲ್ಲಿ 2 ಕಾಗೆಗಳು ಜೊತೆಯಾಗಿ ಕುಳಿತದ್ದನ್ನು ಕಂಡ. ಅದನ್ನು ಹೇಳಲು ರಾಜನಿಗೆ ಹೇಳಲು ಅವಸರದಿಂದ ಓಡೋಡಿ ಬಂದ. ಪ್ರಭು, ಬೇಗ ಬನ್ನಿ, ನೀವು ನಿರೀಕ್ಷಿಸಿದ ಅದೃಷ್ಟ ದೇವತೆಗಳು ಮರದ ಮೇಲೆ ಕುಳಿತಿವೆ ಎಂದು ಏದುಸಿರು ಬಿಡುತ್ತ ರಾಜ ರಭಸದಿಂದ ಓಡಿ ಬಂದ. ಆದರೆ ಅಷ್ಟರಲ್ಲಿ ಒಂದು ಕಾಗೆ ಹಾರಿ ಹೋಗಿತ್ತು. ಒಂದೇ ಕಾಗೆ ಕುಳಿತಿರುವುದನ್ನು ನೋಡಿ ಅರಸನಿಗೆ ತಾಳಲಾರದ ಕೋಪ ಬಂತು. ನೀನು ಮಾತ್ರ ಜೋಡಿ ಹಕ್ಕಿ ನೋಡಿ ಅದೃಷ್ಟಕ್ಕೆ ಪಾತ್ರನಾಗಿಬಿಟ್ಟೆ. ಅದಕ್ಕೆ ದಂಡನೆಯಾಗಿ ನಿನಗೆ 10 ಚಾವಟಿ ಏಟುಗಳನ್ನು ಶಿಕ್ಷೆಯಾಗಿ ವಿಧಿಸುತ್ತೇನೆ ಎಂದು ಗುಡುಗಿದ. ಸೇವಕರು ಮಂತ್ರಿಗೆ ಚಾವಟಿ ಪೆಟ್ಟು ಕೊಟ್ಟರು. ಏಟು ತಿಂದ ಮಂತ್ರಿ ನಗಲು ಪ್ರಾರಂಭಿಸಿದ. ರಾಜನಿಗೆ ಆಶ್ಚರ್ಯ. ಯಾಕೆ ನಗುತ್ತೀರಿ ಮಂತ್ರಿಗಳೇ ಎಂದು ಪ್ರಶ್ನಿಸಿದ. ಏನಿಲ್ಲ ಪ್ರಭು, ಜೋಡಿ ಕಾಗೆಗಳನ್ನು ನೋಡಿದ ಅದೃಷ್ಟದ ಫಲವಾಗಿ ನನಗೆ ಸಿಕ್ಕಿರುವುದು ಏನೋ 10 ಚಾವಟಿ ಏಟುಗಳು. ಅದನ್ನು ನೆನೆದು ನಗು ಬಂತು ಅಷ್ಟೇ ಎಂದನು. ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ನಾಚಿಕೆಯಾಯಿತು. ಇನ್ನು ಮುಂದೆ ಇಂಥ ಮೂಢನಂಬಿಕೆಗಳಿಗೆ ಬಲಿಯಾಗಬಾರದು ಎಂದು ಆ ಕ್ಷಣದಲ್ಲೇ ನಿರ್ಧಾರ ಮಾಡಿಕೊಂಡ. ಕೃಪೆ ಕಿಶೋರ್. ಸಂಗ್ರಹ ವೀರೇಶ್ ಅರಸಿಕೆರೆ. ಎತ್ತರಕ್ಕೇರಿದವರ ಅಂತಃಕರಣ. ಒಂದು ದಿನ ರಾ ಬೇಂದ್ರೆ ಹಾಗೂ ಸುರೇಶ ಕುಲಕರ್ಣಿಯವರು ಕುದುರೆಗಾಡಿ ಮಾಡಿಕೊಂಡು ದತ್ತಾತ್ರೇಯ ಗುಡಿಗೆ ಹೋದರು. ದೇವರಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದಾಗ ಕುದುರೆಗಾಡಿ ಇರಲಿಲ್ಲ. ಮತ್ತೊಂದು ಗಾಡಿ ತೆಗೆದುಕೊಂಡು ಬರಲಾ ಎಂದು ಕೇಳಿದಾಗ, ಬೇಡ, ನಡೆದೇ ಮುಂದೆ ಹೋಗೋಣ, ಅಲ್ಲಿಯೇ ಟಾಂಗಾ ಕುದುರೆಗಾಡಿ ಸಿಗುತ್ತದೆ ಎಂದರು ಬೇಂದ್ರೆ. ಇಬ್ಬರೂ ನಡೆದು ಕೆಸಿಸಿ ಬ್ಯಾಂಕಿನ ಹತ್ತಿರ ಬಂದರು. ಅಲ್ಲೊಬ್ಬ ರಸ್ತೆಯ ಬದಿಯಲ್ಲಿ ಚಪ್ಪಲಿ ಹೊಲಿಯುತ್ತ ಕುಳಿತಿದ್ದ. ಇವರ ಚಪ್ಪಲಿಯ ಉಂಗುಷ್ಟ ಹರಿದದ್ದನ್ನು ನೋಡಿ, ಅಜ್ಜಾವ್ರ ಉಂಗುಷ್ಟ ಹಚ್ಚಿಕೊಡುತ್ತೇನೆ ಕೊಡ್ರಿ ಎಂದ. ಆತು, ಹಚ್ಚಿಕೊಡು ಎಂದು ಅವನ ಕಡೆಗೆ ಹೋದರು. ತಮ್ಮ ಚಪ್ಪಲಿ ತೆಗೆದುಕೊಡುವಾಗ ಆ ರಿಪೇರಿ ಮಾಡುವ ಹೇಳಿದ, ಬಿಸಲಾಗ ಕಾಲು ಸುಡತಾವ್, ಇದರ ಮೇಲೆ ಕಾಲು ಇಡ್ರಿ ಎಂದು ಮತ್ತೊಂದು ಚಪ್ಪಲಿಯನ್ನು ಅವರ ಕಾಲಿನ ಹತ್ತಿರ ಇಟ್ಟ. ಅವನ ಪ್ರೀತಿ ಕಂಡು ಬೇಂದ್ರೆಯವರಿಗೆ ಅಂತಃಕರಣ ತುಂಬಿ ಬಂತು. ಅಲ್ಲೋ, ನನ್ನ ಕಾಲು ಸುಡೋದರ ಬಗ್ಗೆ ನಿನಗ ಕಾಳಜಿ ಅದ, ಆದರೆ ಸುಡೋ ಬಿಸಿಲೊಳಗ ನೀನು ಕೂತಿ, ನಿನ್ನ ಮೈ ಸುಡೋದರ ಬಗ್ಗೆ ಎಚ್ಚರ ಇಲ್ಲ ಎಂದು ತಮ್ಮ ಕೊಡೆಯನ್ನು ಬಿಚ್ಚಿ ಅವನ ತಲೆಯ ಮೇಲೆ ಹಿಡಿದು ನಿಂತರು. ಆತ ಇವರ ಚಪ್ಪಲಿ ರಿಪೇರಿ ಮಾಡುತ್ತಿದ್ದ. ಅದು ಮುಗಿದ ಮೇಲೆ ಪಾಲಿಶ್ ಮಾಡಲೇನ್ರಿ ಎಂದು ಕೇಳಿದ. ಇವರು ಹೂಮ್ಮೆ ಎಂದು ಮಾತಿಗಿಳಿದು ಅವನ ಮನೆತನದ ಇತಿಹಾಸವನ್ನೆಲ್ಲ ತಿಳಿದರು. ಎಷ್ಟು ಮಕ್ಕಳು ನೀನಗ? 2. ದಿನಕ್ಕೆ ಎಷ್ಟು ಹಣ ದುಡಿತಿ? 10 ರೂಪಾಯಿ. ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗತೈತಿ. ಶೆರೆ ಕುಡಿತಿ ಏನೋ? ಇಲ್ಲ, ಯಾವಾಗರೇ ಒಮ್ಮೊಮ್ಮೆ. ಮನ್ಯಾಗ ಛತ್ರಿ ಕೊಡೆ ಅದ ಏನೋ? ಇದೇ ರೀ. ಇಷ್ಟು ಮಾತು ಆಗುವುದರೊಳಗೆ ಚಪ್ಪಲಿ ರಿಪೇರಿ ಕೆಲಸ ಮುಗಿದಿತ್ತು. ಎಷ್ಟು ಆತು? ಬೇಂದ್ರೆ ಕೇಳಿದರು. ಆ ತಕ್ಷಣ ವಿಚಾರ ಮಾಡಿ 1.5 ರೂಪಾಯಿ ಆತ್ರಿ ಎಂದ. ಇವರು 10 ರೂಪಾಯಿ ತೆಗೆದು ಕೊಟ್ಟರು. ಆತ ನನ್ನ ಕಡೆಗೆ ಚಿಲ್ಲೆ ಇಲ್ಲರಿ ಎಂದಾಗ ಬೇಂದ್ರೆ, ನೀನು ದಿನಕ್ಕೆ 10 ರೂಪಾಯಿ ದುಡೀತಿ, ಇದು ಇವತ್ತಿನ ಗಳಿಕೆ. ಮೊದಲು ಮನೆಗೆ ಹೋಗಿ ಕೊಡೆ ತಗೊಂಡು ಬಾ, ನೆರಳು ಮಾಡಿಕೊಂಡು ದುಡಿ. ನಿನ್ನ ಹಿಂದ ಹೆಂಡತಿ ಮಕ್ಕಳು ಅವಲಂಬಿಸಿದ್ದಾರೆ ಎಂಬುದನ್ನು ಮರಿಬೇಡ. ಅವರಿಗೆ ಹಣ್ಣು ಹಂಪಲು ಒಯ್ಯಿ ಕುಡಿಬೇಡ ಎಂದರು. ಅವರ ಅಂತಃಕರಣದ ಮಾತಿಗೆ ನೀಡಿದ ಹಣಕ್ಕೆ ಅವನ ಕಣ್ಣು ಒದ್ದೆಯಾದವು. ಆತ ಕೇಳಿದ, ಅಜ್ಜಾವ್ರ ನಿಮ್ಮ ಮನೆಯಲ್ಲಿ ಐತಿ? ಸಾಧನಕೇರಿಯೊಳಗ ಎಂದರು ಬೇಂದ್ರೆ. ಬೇಂದ್ರೆಯವರ ಮನೆ ಹತ್ತಿರ ಏನ್ರಿ ಎಂದು ಕೇಳಿದ. ಇವರು ಹೂಮಿ ಎನ್ನುತ್ತ ಟಾಂಗಾ ನಿಲ್ದಾಣದ ಕಡೆಗೆ ನಡೆದರು. ಅನಂತರ ಆ ಚಪ್ಪಲಿ ರಿಪೇರಿ ಮಾಡುವ ಆಗಾಗ ಬೇಂದ್ರೆಯವರ ಮನೆಗೆ ಬಂದು ಹೋಗುತ್ತಿದ್ದನಂತೆ.
ನಿಜವಾಗಿಯೂ ಎತ್ತರಕ್ಕೇರಿದವರು ಯಾವ ಹಂತಕ್ಕಾದರೂ ಇಳಿದು ಹೃದಯವಂತಿಕೆಯನ್ನು ತೋರಬಲ್ಲರು ಅಲ್ಲವೇ ಸ್ನೇಹಿತರೆ?